ಒಮ್ಮೆ ಅಬೂ ದರ್ದಾ ರಲಿಯಲ್ಲಾಹು ಅವರೊಂದಿಗೆ ಅವರ ಸೇವಕಿ ಕೇಳಿದರು, ನಿಜ ಹೇಳಿ, ನೀವು ಮನುಷ್ಯರು ಅಥವಾ ಜಿನ್ನು? ಅವರು ಹೇಳಿದರು, ನಾನು ನಿನ್ನ ಹಾಗೆಯೇ ಒಬ್ಬ ಮನುಷ್ಯ. ಸೇವಕಿ ಹೇಳಿದಳು, ನೀವು ಮನುಷ್ಯರಾಗಿರಲು ಹೇಗೆ ಸಾಧ್ಯ? ನಾನು ಕಳೆದ 40 ದಿನಗಳಿಂದ ನಿಮಗೆ ವಿಷವನ್ನು ಬಡಿಸುತ್ತಾ ಇದ್ದೇನೆ, ಆದರೆ ತಮಗೇನು ಸಂಭವಿಸಿಲ್ಲವೇಕೆ? ಅಬೂ ದರ್ದಾ ರಲಿಯಲ್ಲಾಹು ಅವರು ಹೇಳಿದರು, ನಿನಗೆ ಗೊತ್ತಿಲ್ಲವೇ, ಅಲ್ಲಾಹನ ಸ್ಮರಣೆಯಲ್ಲಿ ಮಗ್ನರಾಗಿರುವವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದೆಂದು? ನಾನು ಇಸ್ಮುಲ್-ಆಜಮ್ ಮೂಲಕ ಅಲ್ಲಾಹನನ್ನು ಸ್ಮರಿಸುತ್ತಿರುತ್ತೇನೆ. ಸೇವಕಿ ವಿಚಾರಿಸಿದಳು, ಇಸ್ಮುಲ್-ಆಜಮ್ ಯಾವುದು? ಅವರು ಹೇಳಿದರು, ಬಿಸ್ಮಿಲ್ಲಾಹಿಲ್ಲದಿ ಲಾ ಯದುರ್ರು ಮಾ ಇಸ್ಮಿಹಿ ಶೈഉನ್ ಫಿಲ್ ಅರ್ದಿ ವಲಾ ಫಿಸ್ ಸಮಾಇ ವಹುವಸ್ ಸಮೀಉಲ್ ಅಲೀಮ್. ಭಾವಾರ್ಥ: ಅಲ್ಲಾಹನ ನಾಮದಿಂದ, ಅವನ ಹೆಸರಿನೊಂದಿಗೆ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಯಾವುದೇ ವಸ್ತುವು ತೊಂದರೆ ನೀಡದು. ಅವನು ಪ್ರಾರ್ಥನೆಗಳನ್ನು ಸ್ವೀಕರಿಸುವವನು, ಸರ್ವಜ್ಞಾನಿಯೂ ಆಗಿರುವನು. ನಂತರ ಅವರು ತಮ್ಮ ಸೇವಕಿಯೊಂದಿಗೆ, ತನಗೆ ನೀನು ಆಹಾರದಲ್ಲಿ ವಿಷ ಹಾಕಿಕೊಡಲು ಕಾರಣವೇನು ಎಂದು ಕೇಳಿದರು. ಆಕೆ ಹೇಳಿದಳು, ತಮ್ಮ ಮೇಲಿನ ದ್ವೇಷದಿಂದ. ಅಬೂ ದರ್ದಾ ರಲಿಯಲ್ಲಾಹು ಅವರು ಹೇಳಿದರು, ನಾನು ಅಲ್ಲಾಹನಿಗಾಗಿ ನಿನ್ನನ್ನು ದಾಸ್ಯ ಮುಕ್ತಗೊಳಿಸಿರುವೆನು ಮತ್ತು ನೀನು ನನಗೆ ಏನೆಲ್ಲ ಮಾಡಿರುವೆಯೋ ಅದಕ್ಕೆಲ್ಲವೂ ಕ್ಷಮೆ ನೀಡಿರುವೆನು. ಈ ಸತ್ಯ ಘಟನೆಯನ್ನು ಮಹಾನ್ ವಿದ್ವಾಂಸರಾದ ಇಮಾಮ್ ಕಮಾಲುದ್ದೀನ್ ದಮೈರಿ ರಲಿಯಲ್ಲಾಹು ಅವರು ತಮ್ಮ ಹಯಾತುಲ್ ಹೈವಾನುಲ್ ಕುಬ್ರಾದಲ್ಲಿ ಉಲ್ಲೇಖಿಸಿದ್ದಾರೆ.